ಯು ಕ್ಯಾನ್ ಗೆಟ್ ಯುವರ್ ಸೆಲ್ಫ್ ಬ್ಯಾಕ್ ಅಟ್ ಎನಿ ಟೈಮ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್. ನಾನು ನನ್ನ ಡಾಕ್ಯುಮೆಂಟ್ ಮಾಡಿ ಈಗ ಇವತ್ತು 5th ಡೇ. ನನಗೀಗ ಸ್ವಲ್ಪ ಪೀಸ್ಫುಲ್, ಲೈಕ್ ಐ ಕ್ಯಾನ್ ಸಿ ದಟ್ ನನಗೆ ಒಂದು ಸ್ವಲ್ಪ ಪೀಸ್ಫುಲ್ಲಲ್ಲಿ ಇದೆ ಅಂತ. ಯಾಕೆಂದರೆ ಈಗ ನಾನು ನನ್ನನ್ನು ಡಾಕ್ಯುಮೆಂಟ್ ಮಾಡುವಾಗ ಐ ಕ್ಯಾನ್ ಸಿ ದ್ಯಾಟ್ ವೆದರ್ ದ ರಿಯಲ್ ಪ್ರೋಗ್ರೆಸ್ ಈಸ್ ಹ್ಯಾಪನಿಂಗ್ ಆರ್ ನಾಟ್. ಕನ್ನಡ ನನಗೆ ತುಂಬ ಇಷ್ಟ. ಕರ್ನಾಟಕ ಅಲ್ಲಿ ಬರೋದು, ಕರ್ನಾಟಕದಲ್ಲಿ ಸೆಟಲ್ ಆಗೋದು ನನಗೆ ತುಂಬ ಇಷ್ಟ. ಅದು ಯಾಕೆ ಅಂತ ಕೇಳುವಾಗ ಐ ಡೋಂಟ್ ನೋ. ಬಟ್ ಮ್ಯಾಂಗ್ಳೂರ್ ಒಂದು ಪ್ಲೇಸ್ ಇದೆಯಲ್ಲ, ಅದು ದಟ್ ಬಿಲಾಂಗ್ಸ್ ಟು ಮೈ ಹಾರ್ಟ್. ಮ್ಯಾಂಗ್ಳೂರಲ್ಲಿ ಸೆಟಲ್ ಆಗಬೇಕು, ಮ್ಯಾಂಗ್ಳೂರಲ್ಲಿನೇ ವಾಪಸ್ ಹೋಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಬಟ್ ನಾನು ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ಜಾಯ್ನ್ ಆಗಿದೆ. ಸೊ ಈಗ ಇಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕಲ್ವಾ. ಬಟ್ ನಾನು ಡೈಲಿ ವಿಶ್ ಮಾಡೋದು ದಟ್ ಐ ಆಮ್ ಗೋಯಿಂಗ್ ಟು ಲಿವ್ ಇನ್ ಮ್ಯಾಂಗ್ಳೂರ್, ಐ ಆಮ್ ಗೋಯಿಂಗ್ ಟು ಸೆಟಲ್ ಇನ್ ಮ್ಯಾಂಗ್ಳೂರ್ ವಿತೌಟ್ ಕಾಂಪ್ರಮೈಸಿಂಗ್ ಮೈ ಕರಿಯರ್ ವಿತ್ ಮೈ ಫ್ಯಾಮಿಲಿ. ಸೊ ನಾನು ಅದೇ ಥಿಂಕ್ ಮಾಡ್ತಾ ಇದ್ದೆ, ಅದೇ ಯೋಚನೆ ಮಾಡ್ತಾ ಇದೆ. ಯೋಚನೆ ಒಂದೇ ಅಲ್ವಾ, ಓಕೆ. ಸೊ ಈ ಕನ್ನಡದಲ್ಲಿ ನನಗೆ ನನ್ನ ಪ್ರೋಗ್ರೆಸ್ ನೋಡಬೇಕು, ಓಕೆ. ನನಗೆ ನನ್ನ ಲೈಫನ್ನು ಡಾಕ್ಯುಮೆಂಟ್ ಮಾಡಬೇಕು. ಅದು ಯಾಕೆ ಅಂತ, ನಾನು ಡೈಲಿಗೆ ನಾವು ಎಲ್ಲರೂ ಆ್ಯಕ್ಚುಲಿ ಇದು ಒಂದೊಂದು ಎಕ್ಸ್ಪೀರಿಯನ್ಸನ್ನು ಡೈಲಿ ನಮ್ಗೆ ಆಗ್ತದೆ ಅಲ್ವಾ. ಲೈಕ್ ಒಂದೊಂದು ಥಿಂಗ್ಸ್ ದಟ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ವಿಚ್ ಈಸ್ ಹ್ಯಾಪನಿಂಗ್ ಟು ಅವರ್ ಲೈಫ್. ಕೆಲವೊಂದು ಥಿಂಗ್ಸ್ ನಮಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವೊಂದು ಥಿಂಗ್ಸ್ ನಮ್ಮನ್ನು ತುಂಬ ಸ್ಯಾಡ್ ಮಾಡಿದ್ದು. ಆ ಥರ ತುಂಬ ಥಿಂಗ್ಸ್ ನಡೀತಾ ಇರ್ತದೆ ಲೈಫಲ್ಲಿ. ಬಟ್ ಅದಕ್ಕೆಲ್ಲ ನಾವು ಫ್ರಸ್ಟ್ರೇಟೆಡು ಕೂಡ ಆಗ್ತದೆ, ಹೌದು ತಾನೇ. ಬಟ್ ಅಟ್ ದ ಎಂಡ್ ಆ್ಯಕ್ಚುಲಿ ಏನಾಗ್ತದೆ, ನಾವು ಮರೆತು ಬಿಡ್ತದೆ. ಓಕೆ, ಮತ್ತೊಂದು 1 month 2 months ಆಗುವಾಗ ನಮ್ಮದು ಮೈಂಡಲ್ಲಿ ಏನು ಬರ್ತದೆ ಅಂದ, ಓಕೆ ಲೈಫ್ ಹೀಗೇನೆ, ನೋ ನಥಿಂಗ್ ಆ್ಯಕ್ಚುಲಿ ಗೋಯಿಂಗ್ ಟು ಚೇಂಜ್. ಆ ಥರ ಒಂದು ಮೈಂಡ್ ಸೆಟ್ಟಿಗೆ ಕೆಲವು ಹೋಪ್ಲೆಸ್ ಆಗಿ ಬಿಡ್ತದೆ. ಕೆಲವು ತುಂಬ ಹೋಪಲ್ಲಿ ಬರೋದವರು ಹೋಪ್ಲೆಸ್ ಆಗಿ ಬಿಡ್ತದೆ, ಬಿಕಾಸ್ ಅವರ ಲೈಫ್ ಎಕ್ಸ್ಪೀರಿಯನ್ಸಸ್ ಆ ಥರ ಎಲ್ಲ ಆಗುವಾಗ. ಬಟ್ ಐ ಟೆಲ್ ಯು, ಡಾಕ್ಯುಮೆಂಟ್ ಯುವರ್ ಸೆಲ್ಫ್. ಸೊ ಆಗ ನಿಮಗೆ ಗೊತ್ತಾಗ್ತದೆ ದಟ್ ಏನಾದರೂ ಒಂದು ನಾವೇ ಚೇಂಜ್ ಮಾಡಬೇಕಲ್ವ, ನಾವೇ ಟ್ರೈ ಮಾಡ್ಬೋದಲ್ಲ ಅಟ್ಲೀಸ್ಟ್ ಒಂದು ಒಳ್ಳೆಯದಾಗಿ ಚೇಂಜ್ ಆಗೋಕ್ಕೆ. ಸೊ ಯು ವಿಲ್ ಸ್ಟಾರ್ಟ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಸ್ ವೆಲ್ ಯು ವಿಲ್ ಸ್ಟಾರ್ಟ್ ಟು ಬಿಲೀವ್ ಇನ್ ದ ಯೂನಿವರ್ಸ್. ಲೈಕ್ ಈಗ ನಿಮಗೆ ಗಾಡನ್ನು ನಂಬಕ್ಕೆ ಇಷ್ಟ ಇಲ್ಲ ಅಂದರೆ ಯು ಸ್ಟಾರ್ಟ್ ಟು ಬಿಲೀವ್ ದೇರ್ ಇಸ್ ಒಂದು ಇನ್ವಿಸಿಬಲ್ ಫೋರ್ಸ್ ಇದೆ, ಇನ್ವಿಸಿಬಲ್ ಎನರ್ಜಿ ಇದೆ, ಆ ಥರ. ಸೊ ಕೆಲವೊಂದು ನಂಬಿಕೆ ನಮ್ಮದು ಮನಸ್ಸಲ್ಲಿ ಬರುವಾಗ ಟ್ರೂಲಿ ಐ ಆಮ್ ಸೇಯಿಂಗ್ ದಟ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್ ಆ್ಯಂಡ್ ಸ್ಲೋಲಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ಟು ಚೇಂಜ್ ದ ವೇ ಯು ವಿಶ್ ಉಂಟಲ್ಲ, ಅದೇ ಥರ ಅದು ಆಗಕ್ಕೆ ಬರ್ತದೆ. ಸೊ ಇದನ್ನು ಯಾಕೆ ಹೇಳಿದು ಅಂತ, ಸಿ ಐ ಡೋಂಟ್ ಲೈಕ್ ಬ್ಯಾಂಗ್ಳೂರ್, ಐ ಆಮ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್, ಓಕೆ. ಬಟ್ ಸ್ಟಿಲ್ ಐ ನೋ ದಟ್ ಐ ಆಮ್ ಗೋಯಿಂಗ್ ಟು ಸೆಟ್ಲ್ ಇನ್ ಮ್ಯಾಂಗ್ಳೂರ್ ವಿತ್ ಮೈ ಫ್ಯಾಮಿಲಿ ವಿತೌಟ್ ಕಾಂಪ್ರಮೈಸಿಂಗ್ ಮೈ ಕರಿಯರ್. ದಿಸ್ ನಂಬಿಕೆ ಉಂಟಲ್ಲ. ಈ ಭಗವದ್ಗೀತೆಯಲ್ಲಿ ನಾನು ಕೇಳಿದೆ, ನೀವು ಒಂದು ವಿಷಯನ ಅಷ್ಟು ಸ್ಟಬೋನಾಗಿ ಅಷ್ಟು ಸ್ಟರ್ನ್ ಆಗಿ ನಂಬ್ತುಂಡಂದರೆ ದಟ್ ವಿಲ್ ಆಟೋಮ್ಯಾಟಿಕ್ಲಿ ಕಮ್ ಟು ಯು. ನಾನು ಒಂದು ವಿಷಯ ಹೇಳ್ತೇನೆ, ಇದು ನಾನು ನಂಬ್ತು ಒಂದು ವಿಷಯ ಏನಂದರೆ, ತುಂಬ ಪವರ್ಫುಲ್ ಇರೋದು ಥಿಂಗ್ ಯಾವುದಂತ, ಟ್ರೂತ್. ಇಫ್ ಯು ಟ್ರೂಲಿ ವಿಶ್, ಇಫ್ ಯು ಅದೊಂದಲ್ಲ ಒಂದು ಲೈಕ್ ನೀವು ನಂಬ್ತಾ ಇರ್ತದೆ. ಲೈಕ್ ಯಾರೊಂದು ಬಂದು ಹೇಳುವಾಗ ಕೂಡ ಏನು ಆಗಿಲ್ಲ ಕೂಡ ಯು ಡೋಂಟ್ ಕೇರ್, ಯು ಟ್ರೂಲಿ ವಿಶ್ ದಟ್ ವಾಟ್ ಎವರ್ ಯು ವಿಶ್ ನೋ, ಆ ಒಂದು ಥಿಂಗ್ ಉಂಟಲ್ಲ, ದಟ್ ವಿಲ್ ಕಮ್ ಟ್ರೂ ಒನ್ ಡೇ. ಆ್ಯಂಡ್ ಫ್ರಮ್ ದಟ್ ಡೇ ಯುವರ್ ಲೈಫ್ ವಿಲ್ ಆ್ಯಕ್ಚುಲಿ ನೀವು ಒಂದು ಆಸೆ ಪಟ್ಟ ಥರನೇ ಹೋಗ್ತದೆ ಅಂತ. ಅದು ನಿಜ ನಾ ಹೇಳ್ತಿರೋದು. ಈಗ ನಾನು ಕೂಡ ಅದು ನಂಬ್ತಾ ಇರ್ತದಲ್ವಾ. ಮತ್ತು ಈಗ ನನಗೆ ಫೀಲ್ ಆಗೋದು ಲೈಕ್ ಯಾರೆಲ್ಲ ನಂದು ಈ ಕಾನ್ಸೆಪ್ಟಲ್ಲಿ ಲೈಕ್ ನಂಬ್ತಿರೋದು, ಲೈಕ್ ಅವ್ರಿಗೆ ಆ್ಯಕ್ಚುಲಿ ಅದು ಒಳ್ಳೆಯದೇ. ಯಾಕಂದರೆ ನನಗೆ ತುಂಬ ಬ್ಯಾಡ್ ಫೇಸಲ್ಲಿ ಎಲ್ಲ ಇತ್ತು. ಬಟ್ ನಾನೊಂದು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಹಾಕೋದು ಕೆಲವೊಂದು ಗುಡ್ ಮೊಮೆಂಟ್ಸನ್ನು. ಬಟ್ ದೆನ್ ಲೇಟರ್ ಐ ಟೋಲ್ಡ್ ಯು, ಲೈಕ್ ಐ ಹ್ಯಾವ್ ಸ್ಟಾರ್ಟೆಡ್ ಡಾಕ್ಯುಮೆಂಟಿಂಗ್ ಮೈ ಟ್ರೂ, ಲೈಕ್ ಯಾವುದು ನಾನು ಗೋ ಥ್ರೂ ಮಾಡೋದು ಅದನ್ನು. ಈಗ ಒಳ್ಳೇದು ಫೀಲ್ ಆಗ್ತಿದೆ ನನಗೆ, ಒಳ್ಳೇದು ಫೀಲ್ ಆಗ್ತಿದೆ ಅಂತ. ಲೈಕ್ ವೆನ್ ಐ ಸ್ಟಾರ್ಟೆಡ್ ಟು ಡಾಕ್ಯುಮೆಂಟ್ ಮೈ ಸೆಲ್ಫ್, ಐ ಸ್ಟಾರ್ಟೆಡ್ ಟು ಬಿಲೀವ್ ಇನ್ ಮೈ ಸೆಲ್ಫ್. ಬಿಕಾಸ್ ನಾನು ನೋಡ್ತಾ ಇದ್ದೆ, ನಂದು ಆಸೆಯನ್ನು ನನ್ನ ತಲೆಯಲ್ಲಿ ಅದು
ಕಂಟಿನ್ಯೂ ಆಗಿ ಅದು ಇನ್ಸಿಸ್ಟ್ ಆಗ್ತಾ ಇದೆ, ಅದು ಚೇಂಜ್ ಆಗ್ತಿಲ್ಲ. ಸೊ ಆ ಥರ ಇರಬೇಕು. ಲೆಟ್ಸ್ ಸಿ ಆಫ್ಟರ್ 1 month, 2 months or 2 years what will happen. I am damn sure that I am going to live the way I wish. ನಾನುಂಡಲ್ಲ ಆ್ಯಕ್ಚುಲಿ ಮುನ್ನೆ ಎಲ್ಲ ಥಿಂಕ್ ಮಾಡೋದು, ಕ್ಯಾಮ್ರಲ್ಲಿ ವಿತೌಟ್ ಮೇಕಪ್ ನಾನು ಏನು ವೀಡಿಯೋ ಕೂಡ ಮಾಡೋದಿರಲಿಲ್ಲ. ಬಟ್ ಮತ್ತೆ ನನಗೆ ಗೊತ್ತಾಗಿದೆ, ಬೇರೆಯವರಿಗೆ ತೋರಿಸೋಕ್ಕೆ ನಾನು ಸ್ವಲ್ಪ ಮೇಕಪ್ ಎಲ್ಲ ಹಾಕಿ ಏನು ಪ್ರಯೋಜನ? ಮೇಕಪ್ ಎಲ್ಲ ಕೆಮಿಕಲ್ಸ್, ಬಟ್ ಅದು ಹಾಕ್ಬೋದು ಕೆಲವೊಮ್ಮೆ ನಮಗೆ ಅದು ಫೀಲ್ ಆಗುವಾಗ, ಹೊರಗಡೆ ಎಲ್ಲ ಕೆಲವೊಮ್ಮೆ ಹೋಗುವಾಗೆಲ್ಲ ಹಾಕ್ಬೋದು. ಬಟ್ ಯೂಶ್ವಲಿ ನಾನು ಡೈಲಿ ಹಾಕೋದುಂಟಲ್ಲ ಕೋಕೋನಟ್, ಅಂದರೆ ಪ್ಯಾರಾಚೂಟ್ ಅಲ್ಲ ಆ್ಯಕ್ಚುಲಿ. ಇದು ಪ್ಯಾರಾಚೂಟಿನ ಫಸ್ಟ್ ನನಗೊಂದು ಈ ಥರದ್ದು ಬಾಟಲ್ ಬೇಕಿತ್ತು, ಅದಕ್ಕೆ ನಾನು ತಗೊಂಡಿದ್ದು 10 rupees 20 rupees. ಬಟ್ ಇದು ಒಳಗಡೆ ಇರೋದು ಪ್ಯೂರ್ ಕೋಕೋನಟ್ ಆಯಿಲ್. ಈ ಮಿಲ್ಲಿಂದೆಲ್ಲ ತಗೊಂಡಿದ್ದಲ್ಲ, ಕೊಪ್ರ ಅದು ನಾನು ಇದು ಒಳಗಡೆ ಪೋರ್ ಮಾಡಿದ್ದು ಹೇಗೆ ಅಂದ ಸ್ಪೂನಿಂದ ಇಲ್ಲಿ ಚುಚ್ಚಿ ಒರಿಜಿನಲ್ ಕೋಕೋನಟ್ ಆಯಿಲನ್ನು ಈ ಒಳಗಡೆ ಹಾಕಿದ್ದು. ಸೊ ದ್ಯಾಟ್ ಐ ಕ್ಯಾನ್ ನೋಡಿ ಕರೆಕ್ಟ್ ಫಿಟ್ ಆಗ್ತದಲ್ಲ ಈ ಕೋಕೋನಟ್ ಆಯಿಲ್ ನಾನು ಇದಲ್ಲ. ಸೊ ಹುಡುಗಿಯರು ಆಲ್ ದ ಟೈಮ್ ಆ್ಯಕ್ಚುಲಿ ಐ ವಿಲ್ ಸಜೆಸ್ಟ್ ಯು ಟು ಯೂಸ್ ಆ್ಯಕ್ಚುಲಿ ಕೋಕೋನಟ್ ಆಯಿಲ್. ಪ್ಯಾರಾಚೂಟ್ ಅಲ್ಲ, ಕೋಕೋನಟ್ ಆಯಿಲ್, ಪ್ಯೂರ್ ಕೋಕೋನಟ್ ಆಯಿಲ್. ಕೆಲವೊಂದು ಥಿಂಗ್ಸ್ ನಾವು ಚೇಂಜ್ ಮಾಡಲೇಬೇಕು. ಕೆಲವ್ರನ್ನೇ ಈಗ ನಂದು ಆಫೀಸಲ್ಲಿ ನಾನು ಕೋಕೋನಟ್ ಆಯಿಲ್ ಇಟ್ಕೊಂಡು ಹೋಗುವಾಗೆಲ್ಲ ಟೀಸ್ ಮಾಡ್ತದೆ, ಕೋಕೋನಟ್ ಆಯಿಲ್ ಒಳ್ಳೆ ಬಾಮ್ ಇದೆಯಲ್ಲ ಫೇಸ್, ಐ ಮೀನ್ ನಿದ್ದೆ ಯೂಸ್ ಮಾಡ್ಬೋದು. ಅಲ್ಲಾಂದರೆ ಲಿಪ್ ಬಾಮೇ ಅಂತಿದೆ, ಲಿಪ್ ಬಾಮೆಲ್ಲ ಯಾವುದರಲ್ಲಿ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಕೆಮಿಕಲ್ಸ್ ಅಲ್ವಾ, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಒಂದು ಟೈಮಲ್ಲಿ ಡಿಗ್ರಿಯಲ್ಲಿ ಅಲ್ಲಿರುವಾಗ ನಾನು ತುಂಬ ಲಿಪ್ಸ್ಟಿಕ್ಕೆಲ್ಲ ಯೂಸ್ ಮಾಡಿ ಈಗ ಲಿಪ್ಪೆಲ್ಲ ಹೇಗೆ ಆಗಿದೆ ಅಂತ, ಅದಕ್ಕೆ ನಾನೀಗ ಕೋಕೋನಟ್ ಆಯಿಲನ್ನು ಯೂಸ್ ಮಾಡೋದು. ಕಂಪ್ಲೀಟ್ಲಿ ಉಂಡಲ್ಲ ಬೇರೆಯವರನ್ನು ಇಂಪ್ರೆಸ್ ಮಾಡೋಕ್ಕೆ ನಾವೇನಾದರೂ ಮಾಡ್ತಿದ್ಯಾ ಅಂತ ಅದೆಲ್ಲ ಸ್ಟಾಪ್ ಮಾಡಿ, ಬೇರೆಯವರು ನಮ್ಮ ಬಗ್ಗೆ ಎಂದು ಹೇಗೆ ಥಿಂಕ್ ಮಾಡೋದು ಅನ್ನೋದು ಫಸ್ಟ್ ಸ್ಟಾಪ್ ಮಾಡಬೇಕು. ನಾನೀಗ ಕಂಪ್ಲೀಟ್ಲಿ ಅದು ಗಿವ್ ಅಪ್ ಮಾಡಿದೆ, ಅದಕ್ಕೆ ನಂದು ಈ ವಿಡಿಯೋ ಈಗ ಬರೋದು. ಬಿಕಾಸ್ ಮೇ ಬಿ ನಂದು ಕನ್ನಡ ತಪ್ಪಿರುತ್ತದೆ, ಅದು ಸ್ವಲ್ಪ ಅರ್ಥ ಮಾಡೋಕ್ಕೆ ಸ್ವಲ್ಪ ಕಷ್ಟ ಕೆಲವ್ರಿಗೆ ಆಗ್ತದೆ. ಬಟ್ ಸ್ಟಿಲ್ ಐ ಆಮ್ ಸ್ಪೀಕಿಂಗ್ ಇನ್ ಕನ್ನಡ, ಯಾಕಂದರೆ ನನಗೆ ಕನ್ನಡ ಇಷ್ಟ. ಆ್ಯಂಡ್ ಇದು ಕೂಡ ನನಗೆ ಆಸೆ ಆ್ಯಕ್ಚುಲಿ, ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಒಂದೊಂದು ಆಸೆ. ಬಟ್ ಆಸೆ ಆ್ಯಕ್ಚುಲಿ ಒಂದು ಆಸೆ, ಒಂದು ಡ್ರೀಮ್ಸ್ ಆ್ಯಕ್ಚುಲಿ. ಇಫ್ ಯು ಹ್ಯಾವ್, ವಾಟ್ಸ್ ರಾಂಗ್ ವಿತ್ ಇಟ್? ಇಫ್ ಯು ಹ್ಯಾವ್ ಎ ಡ್ರೀಮ್, ಯು ಶುಡ್ ವರ್ಕ್ ಫಾರ್ ಇಟ್. I'm started to work for it. See you.